ಆರ್ಸಿಬಿ ಅಭಿಮಾನಿಗಳಿಗೆ ಆಘಾತಕಾರಿ ಸುದ್ದಿ ಹೊಂದಿದೆ. ಐಪಿಎಲ್ ಚಾಂಪಿಯನ್ ಆರ್ಸಿಬಿ ಫ್ರಾಂಚೈಸಿ ಮಾರಲು ಮುಂದಾಗಿರುವಂತಹ ಮಾಲೀಕರು. ಆರ್ಸಿಬಿ ಫ್ಯಾನ್ಸ್ಗಳಿಗೆ ಇದು ಒಂದು ತರಹದ ಆಘಾತಕಾರಿ ಸುದ್ದಿ. ಐಪಿಎಲ್ ಚಾಂಪಿಯನ್ ಆರ್ಸಿಬಿ ಫ್ರಾಂಚೈಸಿ ಮಾರೋದಕ್ಕೆ ಮುಂದಾಗಿರುವಂತಹ ಮಾಲೀಕರು. ಎಷ್ಟು ಕೋಟಿ ರೂಪಾಯಿ ಮಾರಾಟ ಆಗಬಹುದು ಆರ್ಸಿಬಿ? ಏನಾದರೂ ಐಡಿಯಾ ಇದೆಯಾ? ಮೊದಲ ಬಾರಿ ಐಪಿಎಲ್ ಕಪ್ ಗೆದ್ದ ಬೆನ್ನಲ್ಲೇ ಮಾಲೀಕರ ಆಲೋಚನೆ. ಆರ್ಸಿಬಿಯನ್ನ ಭಾಗಶಃ ಅಥವಾ ಸಂಪೂರ್ಣ ಮಾರುವ ಚಿಂತನೆ. ಇನ್ನು ಅರ್ಧ ಕತ್ತರಿಸಿ ಮಾರೋದಕ್ಕೆ ಅದೇನು ಇಡ್ಲಿನ? ಆರ್ಸಿಬಿ ಮಾಲೀಕತ್ವ ಹೊಂದಿರುವ ಬ್ರಿಟನ್ ಮೂಲಕ ಡಿಯಾಜೋ ಆರ್ಸಿಬಿ ಫ್ರಾಂಚೈಸಿ ಮಾರಾಟದಿಂದ 17,000 ಕೋಟಿ ರೂಪಾಯಿಯನ್ನ ನಿರೀಕ್ಷೆ ಮಾಡ್ತಿದ್ದಾರಂತೆ. ಆರ್ಸಿಬಿ ಮಾರಾಟ ವರದಿ ಬೆನ್ನಲ್ಲೇ ಏರಿಕೆ ಕಂಡ ಡಿಯಾಜೋ ಷೇರುಗಳ ಮೌಲ್ಯ. ನೀವು ಮಾರಾಟ ಮಾಡ್ಕೊಳ್ಳಿ, ಬೇಕಾದ್ರೆ ಇಟ್ಕೊಂಡು ಉಪ್ಪಿನಕಾಯಿ ಹಾಕಿ, ಮುಂದೆ ಏನಾದರೂ ಮತ್ತೇನಾದ್ರೂ ಕಪ್ ಗೆದ್ದು ಬೆಂಗಳೂರಲ್ಲಿ ವಿಜಯ ಉತ್ಸವ ಸಂಭ್ರಮ ಅಂತೇಳಿ ಏನಾದರೂ ಅಂದರೆ 2022ರಲ್ಲಿ ಒಂದು ಯೋಚನೆ ಇತ್ತು. ಆ ಚೆನ್ನೈ 5 ಬಾರಿ ಕಪ್ ಗೆದ್ದಿದೆ. ಅವ್ರು ಎಷ್ಟು ಸತಿ ಮಾರಾಟ ಮಾಡಬೇಕಿತ್ತು. ಆದರೆ ಆರ್ಸಿಬಿ ಗೆದ್ದಿದ್ದು ಒಂದು ಬಾರಿ, 18 ವರ್ಷದ ನಂತರ ಮೊದಲ ಪ್ರಥಮ ಗೆಲುವು. ಈಗ ಅದನ್ನು ಆ ಫ್ರಾಂಚೈಸಿಯನ್ನು ಮಾರೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ. ಮೊದಲ ಬಾರಿ ಐಪಿಎಲ್ ಕಪ್ ಗೆದ್ದ ಬೆನ್ನಲ್ಲೇ ಮಾಲೀಕರ ಆಲೋಚನೆ. ಆರ್ಸಿಬಿಯನ್ನು ಭಾಗಶಃ ಅಥವಾ ಸಂಪೂರ್ಣ ಮಾರುವ ಚಿಂತನೆಯನ್ನು ಮಾಡ್ಕೊಂಡಿದ್ದಾರಂತೆ. ಆರ್ಸಿಬಿ ಮಾಲಕತ್ವ ಹೊಂದಿರುವ ಬ್ರಿಟನ್ ಮೂಲದ ಡಿಯಾಜೋ ಆರ್ಸಿಬಿ ಫ್ರಾಂಚೈಸಿ ಮಾರಾಟದಿಂದ 17,000 ಕೋಟಿ ರೂಪಾಯಿ ನಿರೀಕ್ಷೆಯನ್ನು ಮಾಡಲಾಗಿದೆಯಂತೆ. ಆರ್ಸಿಬಿ ಮಾರಾಟ ವರದಿ ಬೆನ್ನಲ್ಲೇ ಏರಿಕೆ ಕಂಡ ಡಿಯಾಜೋ ಷೇರುಗಳ ಮೌಲ್ಯ. 2012ರಲ್ಲಿ ಕಿಂಗ್ ಫಿಶರ್ನಿಂದ ಆರ್ಸಿಬಿ ಖರೀದಿಸಿದ್ದ ಡಿಯಾಜೋ ಸಂಸ್ಥೆ. ಆರ್ಸಿಬಿಯಿಂದ ಭಾರಿ ಲಾಭ ಪಡೆಯುತ್ತಿರುವಂತಹ ಡಿಯಾಜೋ ಈಗ ಮೌಲ್ಯ ಜಾಸ್ತಿ ಆದಾಗ ಮಾರೋದಕ್ಕೆ ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ. ಸೊ ಯಾರು ತೆಗೆದುಕೊಳ್ಳಬಹುದು? ಸಾಕಷ್ಟು ಉದ್ಯಮಿಗಳೆಲ್ಲ ಬರಬಹುದು. ಕಾರಣ ಆರ್ಸಿಬಿ ಒಂದು ಗೆಲುವನ್ನು ಕಂಡಿದೆ. ಹಾಗಾಗಿ ಆರ್ಸಿಬಿಯ ಮೌಲ್ಯಗಳು ಹೆಚ್ಚಾಗಿರುತ್ತೆ. ಸೊ ಅನೇಕ ಉದ್ಯಮಿಗಳು ಮುಂದೆ ಬರುವ ಸಾಧ್ಯತೆಗಳಿದ್ದಾವೆ. ಯಾರಿಗೆ ಮಾರಲ್ಪಡುತ್ತೆ ಆರ್ಸಿಬಿ ಅನ್ನೋದೇ ಆರ್ಸಿಬಿ ಅಭಿಮಾನಿಗಳನ್ನು ಕಾಡ್ತಾ ಇರುವಂಥ ಪ್ರಶ್ನೆ.